ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಫಸ್ಟು ಡಬಲ್ ಡಬಲ್ ಟ್ವಿಸ್ಟ್ ಹೇರ್ ಸ್ಟೈಲ್ ಮಾಡಿದ್ದಾದಮೇಲೆ ಅದನ್ನು ಬಿಚ್ಚುತ್ತಾ ಇದ್ದೀನಿ. ಸೊ ಅದನ್ನು ವೀಡಿಯೋ ಮಾಡ್ಕೊಂಡೆ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಇವತ್ತು ಎಲ್ಲ ಎಡಿಟ್ ಮಾಡಿ ಹಾಕೋಣ ಅಂತ ನಾಳೆಯಿಂದ ಸ್ವಲ್ಪ ವೀಡಿಯೋ ಶೂಟ್ ಮಾಡಬೇಕು. ಸೊ ನಾನು ಇದು ಶೂಟ್ ಮಾಡ್ಕೊಂಡಿದ್ದು ಫ್ರೈಡೇ, ನೀವು ಅಪ್ಲೋಡ್ ಮಾಡ್ತಾ ಇರೋದು ಮಂಡೇ. ಯಾಕಂತಂದರೆ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ಮಾಡೋಕ್ಕಾಗಿರಲಿಲ್ಲ. ಅಷ್ಟೇ ನೋಡಿ. ನಾನು ಆ್ಯಕ್ಚುಲಿ ಅದನ್ನು ಬಿಚ್ಚೋಕ್ಕೆ ಹೋಗಲಿಲ್ಲ. ಒಂದು ಅಂದರೆ ಪಾರ್ಟಿಷನ್ ಮಾಡಿದ್ನಲ್ಲ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 6 ನಾನು ಹೇಳಿದ್ನಲ್ಲ, ನೀವು 6 ಬೆಲ್ಟ್ ತೊಗೊಂಡ್ರೆ ಈ ಥರ ಡಬಲ್ ಲೈಕ್ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಫ್ರೆಂಚ್ ಬ್ರೈಡ್ ನಾನು ಮಾಡ್ತಾಯಿರೋ ಡಬಲ್ ಟ್ವಿಸ್ಟಿಂಗ್ ಆಗೋಯಿತು. ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ ನಾವು ಬ್ರೈಡ್ಗೆ ಹಾಕ್ಬೋದು. ಲೈಕ್ ಮುಹೂರ್ತಮ್ಗಲ್ದಿದ್ರೆ ಇದು ಸ್ಯಾರಿ ಹಾಕ್ಕೊಂಡಿರ್ತಾರಲ್ಲ, ಅದಕ್ಕೆ ರಿಸೆಪ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಹೂರ್ತಮೂ ಕೂಡ ಜಡೆಗೂ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟ್ವಿಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಈಗ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಬಂದಿದೆ, ಅಂದರೆ ಲೈಕ್ ಒಬ್ಬೊಬ್ರಿಗೆ ಅದು ಚೆನ್ನಾಗಿ ಕಾಣಿಸಲ್ಲ. ನನಗೆ ಆ್ಯಕ್ಚುಲಿ ಅದೇ ಥರನೇ ಮಾಡಿದ್ದು ಇಂಟರ್ನ್ಯಾಷನಲ್ ಹೇರ್ ಸ್ಟೈಲು. ಅದು ನನ್ನ ಫೇಸು ತುಂಬ ಚಿಕ್ಕದಾಗಿತ್ತು ಮತ್ತು ವೈಟ್ ಫೇಸ್ ಇರೋರಿಗೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ ಆ ಥರ ಮಾಡಿದಾಗ ನನ್ನ ಫೇಸು ತುಂಬ ಏನಾಯಿತು ಅಂತಂದರೆ ತುಂಬ ಚಿಕ್ಕದಾಗಾಯಿತು ಮತ್ತು ತಲೆ ದಪ್ಪ ಆದಂಗಾಯಿತು. ಲೈಕ್ ಎಲ್ಲರಿಗೂ ಸೂಟ್ ಆಗೋದಿಲ್ಲ. ಫ್ರೆಂಚ್ ಲೈಕ್ ಇಂಟರ್ನ್ಯಾಷನಲ್ ಲೈನ್ ಹಾಕಿ ಮತ್ತು ಇದು ಮಾಡ್ತಾರಲ್ಲ ಅದು. ಸೊ ಆ ಥರ ಅನ್ನಿಸ್ತು ನನಗೆ. ನಾರ್ಮಲಾಗೆ ಇದು ಹಾಕಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಲೈಕ್ ಈ ಥರ ಟ್ವಿಸ್ಟು ಯಾವುದಾದ್ರು ಮಾಡಿ ಟ್ವಿಸ್ಟಿಂದ ಅಥವಾ ಫ್ರೆಂಚ್ ಬ್ರೈಡ್ ನಾನು ಹೇಳಿಲ್ವ ಸ್ವಲ್ಪ ದಪ್ಪ ತಗೋಬೇಕಾಯ್ತು. ಅದಕ್ಕೆ ನನ್ನ ಕೂದಲು ತುಂಬ ಚಿಕ್ಕ ಆಯಿತು ಇಲ್ಲಿ. ಮತ್ತು ಸ್ವಲ್ಪ ಏರ್ ಕಟ್ಟು ಕೂಡ ಮಾಡಿರೋದ್ರಿಂದ ಫ್ರಂಟ್ ಏರ್ ಕಟ್ಟು ಫುಲ್ಲುವರೆಗೂ ಬರೋದಿಲ್ಲ. ಅದಕ್ಕೋಸ್ಕರ ಇವಾಗ ಒಂದು ಇದಾಯಿತು. ಆಮೇಲೆ ನೆಕ್ಸ್ಟು ಇನ್ನೊಂದು, ಅಲ್ಲೂ ಕೂಡ 3 ಲೇಯರ್ ಮಾಡಿಕೊಂಡು ಒಂದೊಂದೇ ಇದು ಮಾಡ್ಕೊಳ್ತೀನಿ. ಲೈಕ್ ನೀವು ಡಬ್ಬಲ್ಲು ಕೂಡ ಫ್ರೆಂಚ್ ಬ್ರೈಡ್ನ ಯೂಸ್ ಮಾಡ್ಕೋಬೋದು. ಇಟ್ ಡಿಪೆಂಡ್ ಈಗ ಎಸ್ಪೆಷಲಿ ಸಿಂಗಲ್ ನೀವು ಹಾಕ್ಕೊಳ್ತಿದ್ದೀವಿ ಅಂತಾರೆ ಸ್ವಲ್ಪ ಕೈ ನೋವು ಬಂದೇ ಬರುತ್ತೆ. ಆ್ಯಕ್ಚುಲಿ ತುಂಬ ವೀಡಿಯೋಸ್ ನಾನು ಮಾಡ್ಕೊಂಡಿದ್ದೆ, ಮತ್ತು ಅದೆಲ್ಲ ಅಂದ್ಕೋಬೇಕಾದ್ರೆ ಅಂದರೆ ವೀಡಿಯೋಗೆ ಕ್ಯಾಪ್ಚರ್ ಆಗ್ತಿದ್ದೀವಿ ಒಂದು ನೋಡ್ಕೋಬೇಕು, ಮತ್ತು ಇದೆಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನನಗೆ ಹೇರ್ ಸ್ಟೈಲ್ಸ್ ಇಷ್ಟ ಇರೋದ್ರಿಂದ ಇಷ್ಟು ಪರವಾಗಿಲ್ಲ ಅಂತು. ಇನ್ನು ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಯಾವ್ದಾದ್ರು ಮೇಕಪ್ ವೀಡಿಯೋಸ್ ಹಾಕಬೇಕು ನಾವು. ಇದು ಆ್ಯಕ್ಚುಲಿ ಇದು ಯಾವುದಪ್ಪ, ವಿಜಯದಶಮಿ ಇನ್ನೊಂದು ಲುಕ್ ಕ್ರಿಯೇಟ್ ಮಾಡಬೇಕು, ಅದನ್ನು ಮಾಡ್ತೀನಿ. ನೋಡಿ ಈ ಥರ ಲೈಕ್ ನಾವು ರೈಟ್ಗೆ ತಗೋಬೇಕಾಯ್ತು ಫುಲ್ಲು. ತಗೊಂಡು ಈ ಥರ ಎಣ್ಕೊಂಡು ಹೋಗ್ತಾ ಇರಬೇಕು. ಲಾಸ್ಟಲ್ಲಿ ಅದೇ ಒಂದು ಸ್ವಲ್ಪ ದಪ್ಪ ತಗೊಂಡ್ರೆ ಇದು ನೀಟಾಗಿ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ಚಿಕ್ಕ ಜಡೆ ಆಯಿತು ಅಂತಂದರೆ ಇದು ನೀಟಾಗಿ ಅಷ್ಟೊಂದು ಕ್ಯಾಪ್ಚರ್ ಆಗೋಲ್ಲ. ನಾವು ಇದನ್ನು ಯಾವ ಥರ ಮಧ್ಯೆಯಿಂದನೂ ಮಾಡ್ಕೊಂಡು ಹೋಗ್ಬೋದು, ಮತ್ತು ಮಿಡಲಲ್ಲಿ ಮಾಡಿಕೊಂಡು ಸೈಡಲ್ಲಿ ಮಧ್ಯೆಯಿಂದ ಮಾಡ್ಕೊಂಡು ಹೋಗಿ ಆ ಥರನಾದರೂ ಮಾಡ್ಕೋಬೋದು. ತುಂಬ ಥರ ಮಾಡ್ಕೋಬೋದು. ಸೊ ಇದು ಡಬಲ್ ಟ್ವಿಸ್ಟ್ ಹೇರ್ ಸ್ಟೈಲು. ಅದೇ 6 ಬೆಲ್ಟ್ ತೊಗೋಬೇಕಾಯ್ತು. 6 ಫೀಟ್ ಅನ್ನೇ ಬರುತ್ತೆ. 6 ಬೆಳ್ಳು ಬೈತಲೆಯಿಂದ ಇಟ್ಕೊಂಡ್ರೆ 6 ಬೆಲ್ಟ್ ಇರಬೇಕು, ಅಷ್ಟು ತೊಗೋಬೇಕು. ಆ ಥರ ತಗೊಂಡು ನಾನು ಇಲ್ಲಿಗೆ ಹಾಕೊಂಡೆ. ಅದನ್ನು ತುದಿವರೆಗೂ ಇದು ಲೈಕ್ ಜಡೆ ಹಾಕೊಳ್ಳೋಣ ಅಂತ ಅಂದ್ಕೊಂಡ್ರೆ ತುಂಬ ಕಡಿಮೆ ಇತ್ತು. ಈ ಥರ ಹಾಕ್ಕೋಬೇಕು.
ಥರ ಹಾಕೊಂಡು ಸೇರಿಸ್ಕೊಂಡು ನಾನು ಎರಡಕ್ಕೂ ಲೈಕ್ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಲೈಕ್ ನಾನು ಹೇಳಿದ್ನಲ್ಲ ಇದೆಲ್ಲ ಹಾಕ್ಕೊಂಡು ಇಲ್ಲ ಅಂತಾರೆ ನನ್ನ ಕೂದಲು, ಕೆಲವ್ರ ಕೂದಲು ಲೈಕ್ ಗುಂಗುರು ಕೂದಲು ಮತ್ತು ಬೇಬಿ ಏರ್ಸ್ ಅವೆಲ್ಲ ಬೇಗ ಅಳ್ಕೊಳ್ಳೋದಿಲ್ಲ. ಬಟ್ ನಂದು ಸ್ಟ್ರೈಟ್ ಇರೋದ್ರಿಂದ ಬೇಗ ಬಿಚ್ಕೊಳ್ಳುತ್ತೆ, ಅದು ಟೈಮೇ ಕೊಡೋದಿಲ್ಲ, ಲೂಸ್ ಆಗಿಬಿಡುತ್ತೆ. ಲೂಸ್ ಆದರೆ ಚೆನ್ನಾಗಿರೋದಿಲ್ಲ. ನೀವು ಇದನ್ನು ಲೈಕ್ ಪುಲ್ ಕೂಡ ಮಾಡ್ಬೋದು, ಪುಲ್ ಮಾಡಿ ಇದು ಮಾಡ್ಕೊಬೋದು. ಬಟ್ ಇದು ಸ್ವಲ್ಪ ಲೈಕ್ ಟ್ವಿಸ್ಟರ್ಗಿನ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಎಡ್ಬತ್ ಮಾಡಿದ್ದೆ, ಅದು ಎಣ್ಣೆ ನೀಟಾಗಿ ಹೋಗಿರಲಿಲ್ಲ. ಯಾಕಂತಂದರೆ ಇಲ್ಲಿ ತುಂಬ ಫ್ರೀಝೇ ಆಗುತ್ತೆ ನನ್ನ ಕೂದಲು ಕೂಡ. ಆ್ಯಕ್ಚುಲಿ ನಂದು ಆಯಿಲ್ ಸ್ಕ್ಯಾಲ್ಪ್ ಇರೋದ್ರಿಂದ ಫ್ರೀಝ್ ಆಗೋದೇ ಇಲ್ಲ. ಬಟ್ ಇಲ್ಲಿ ಕೂದಲಿಗೆ ಈಗ ತುಂಬ ಏರು ಕೂಡ ಫ್ರೀಝ್ ಆಗ್ತೈತೆ ತುಂಬ. ಚಳಿಗಾಲನೂ ಇದೆ, ಬಟ್ ಆದರೂ ಕೂಡ ತುಂಬ ಜಾಸ್ತಿ. ನಾನು ಹೇಳಿದ್ರೆ ಏರ್ ಕಲರ್ಸ್ ಏನು ಮಾಡಿಸೇ ಇಲ್ಲ ಇದುವರೆಗೂ. ಮತ್ತು ಮನೇಲಿ ಏನು ಸಿಗುತ್ತೋ ಅದೆಲ್ಲ ಏರು ಲೈಕ್ ಫ್ಲ್ಯಾಕ್ಸ್ ಸೀಡ್ಸಿಂದಿರ್ಬೋದು ಅಥವಾ ಮೆಹಂದಿ ಈ ಥರ ಎಲ್ಲ ಹಚ್ಕೊಂಡು ಏರ್ ಆಯಿಲ್ ಮಾಡ್ತಾನೆ ಇರ್ತೀನಿ ಫ್ರೀಕ್ವೆಂಟಾಗಿ. ಬಟ್ ಆದರೂ ಕೂಡ ಏರ್ ತುಂಬ ಫ್ರೀಝಿ ಆಗ್ತಾಯಿದೆ. ಮತ್ತು ಸ್ವಲ್ಪ ಲೈಕ್ ಅದಕ್ಕೆ ಹೈಡ್ರೇಷನೇ ಇಲ್ಲವೇನೋ ಅನ್ನೋ ಥರ ಆಗ್ತಾಯಿದೆ. ನೀರು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ, ಗೊತ್ತಿಲ್ಲ ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅದಕ್ಕೆ ಲೈಕ್ ಶೈನಿಂಗ್ ಎಲ್ಲ ಹೋಗ್ತಾಯಿದೆ. ಮುಂಚೆ ತುಂಬ ಶೈನ್ ಇರೋದು, ಇವಾಗ ಶೈನಿಂಗ್ ಎಲ್ಲ ಇಲ್ಲವೇ ಇಲ್ಲ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸ್ವಲ್ಪ, ಅಂದರೆ ನಿಮಗೂ ಗೊತ್ತಾಗಲಿ ಅಂತ. ಈ ಥರ ಮೂರು ಇದು ಮಾಡ್ಕೊಬಿಟ್ಟು ಸೈಡಿಗೆ ತೊಗೋಬೇಕು. ಲೈಕ್ ನಿಮ್ಮ ಕೈ ಯಾವ ಕಡೆ ಇರುತ್ತೋ ಆ ಕಡೆ ನೀವು ಸೈಡಿಗೆ ಆದಷ್ಟು ಎಳ್ಕೊಂಡು ಒಂದೊಂದೇ ಲೇಯರ್ ಇದು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೇರ್ ಸ್ಟೈಲು. ಇದಕ್ಕೆ ಲೈಕ್ ಫ್ರೆಶ್ ಫ್ಲವರು ಮತ್ತು ಲೈಕ್ ನಾನು ಅದನ್ನು ಬಿಟ್ಟಿದ್ದೆ ನೋಡಿ, ಫ್ರೆಶ್ ಫ್ಲವರ್ ಇರ್ಬೋದು ಅಥವಾ ಪರ್ಲ್ ಮತ್ತು ಚಿಕ್ಕ ಚಿಕ್ಕ ಹೂವು ಥರ ಡಿಸೈನ್ಸ್ ಬಂದಿರೋ ಇದನ್ನು ಕೂಡ ಇಟ್ಟು ನೀವು ಯಾವ ಥರನಾದರೂ ಕ್ರಿಯೇಟ್ ಮಾಡ್ಬೋದು ಹೇರ್ ಸ್ಟೈಲ್. ಒಂದು ಸ್ವಲ್ಪ ಲೈಕ್ ರಿಸೆಪ್ಷನಿಗೆ ಅಥವಾ ಏನಾದರೂ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಅಕೇಶನಿಗೆ, ಆವಾಗ ಒಂದು ಸ್ವಲ್ಪ ನಿಮಗೆ ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತಂದರೆ ಆ ಥರ ಮಾಡ್ಕೋಬೋದು. ನಾನು ಕೆಲವೊಂದು ಇದು ಅಂದ್ಕೊಂಡಿರ್ತೀನಿ. ಬಟ್ ಸಿಂಗಲಾಗಿ ಸೆಲ್ಫ್ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರುತ್ತೆ ಈ ಥರ ಮಾಡ್ಬೋದು ಅಂತ. ಬಟ್ ಔಟ್ಕಮ್ಮಲ್ಲಿ ಸ್ವಲ್ಪ ಇದಾಗುತ್ತೆ. ಯಾಕಂತಂದರೆ ನಮಗೆ ಬ್ಯಾಕ್ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಾದ್ರೆ ದೊಡ್ಡ ಮಿರರ್ ಇದ್ದರೆ ಓಕೆ, ಚಿಕ್ಕ ಮಿರರ್ ಇದ್ದು ಮತ್ತು ವೀಡಿಯೋಸ್ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಕಡೆ ತಿರ್ಗೋದು ಆ್ಯಕ್ಚುಲಿ ಆ ಥರ ಸೆಟಪ್ ಮಾಡ್ಕೊಂಡಿರ್ಬೇಕು ಒಂದು ರೂಮಲ್ಲಿ. ಸೊ ನಾವು ರೂಮ್ ಇದು ಖಾಲಿ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಎಲ್ಲ ಸೆಟಪ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಏನಕ್ಕೆ ಅಂತೇಳಿ ನಾನು ಇರೋದ್ರಲ್ಲೇ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ತುಂಬ ಚೆನ್ನಾಗಿ ಎನ್ಕರೇಜ್ಮೆಂಟ್ ಬಂತು ಅಂತಲೇ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ಏನು ಅಷ್ಟೊಂದು ಎನ್ಕರೇಜ್ಮೆಂಟ್ ಏನಿಲ್ಲ. ನಂದು ವೀಡಿಯೋಸ್ ಅಷ್ಟೊಂದೇನು ಓಡ್ತಾನೆ ಇಲ್ಲ, 150-20 ವ್ಯೂಸ್ ಅಷ್ಟೇ, ತುಂಬ ಕಡಿಮೆನೇ ಅಂತ ಹೇಳ್ಬೋದು. ಕೆಲವರು ಹೆಂಗೆ ಅಂತಂದರೆ ಏನು ವೀಡಿಯೋಸ್ ಹಾಕಿ ಸ್ವಲ್ಪ ದಿವಸ ಒಂದು 3 ತಿಂಗಳಾಗೋದಕ್ಕಿಲ್ಲ ಅವ್ರದ್ದೆಲ್ಲ ಕ್ಲಿಕ್ ಆಗಿಬಿಡುತ್ತೆ. ಬಟ್ ಕೆಲವ್ರಿಗೆ ಎಷ್ಟು ವರ್ಷ ಆದರೂ ಆಗೋದಿಲ್ಲ. ಅದೆಲ್ಲ ಡಿಪೆಂಡ್ ಅಪಾನ್ ಲಕ್ಕೋ ಏನೋ ಗೊತ್ತಿಲ್ಲ. ಅದೇ ಲೈಕ್ ಕ್ಲಾರಿಟಿ ಎಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ. ಕ್ಯಾಮ್ರಾ ಕ್ಲಾರಿಟಿ, ಕ್ವಾಲಿಟಿ. ನೆಕ್ಸ್ಟ್ ಈ ಕಡೆಯಿಂದ ಹಾಕೊಳ್ತಾ ಇದ್ದೀನಿ.
ನಾನು ಯೋಚನೆ ಮಾಡ್ತೀನಿ ಅಂದರೆ ಫ್ರೆಂಚ್ ಬ್ರೈಡು ನನಗೆ ಅಲ್ಲ ಒಬ್ಬಳೇ ನನಗೆ ಬರುತ್ತೆ, ಒಬ್ಬಳೇ ಹಾಕ್ಕೊಳ್ಳೋದಕ್ಕೆ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಗೊತ್ತಿತ್ತು, ಸೊ ಅದಕ್ಕೆ ಟ್ರೈ ಮಾಡಿದೆ. ಬರುತ್ತೆ, ಅಷ್ಟೊಂದು ಲೈಕ್ ಕಲೀಲಾಗದೇ ಇರೋ ಅಂಥದ್ದಿಲ್ಲ, ಬಟ್ ಇಂಟ್ರೆಸ್ಟ್ ಇರಬೇಕಷ್ಟೆ. ಇಂಟ್ರೆಸ್ಟ್ ಇದ್ದರೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಂಗೆ ಅಲ್ಲಿಗೆ ಅಯ್ಯೋ ಸಾಕಾಯ್ತು ಅಂತ ಅನ್ನಿಸ್ತಿತ್ತು, ಬಟ್ ಆದರೂ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ವೀಡಿಯೋಸ್ನ ನಾನು ಮಾಡ್ಕೋಬೇಕು. ಅಲ್ಲಿಗೂ ಅಂದರೆ ಒಂದೊಂದ್ಸಲಿ ಕೆಲವೊಂದು ವೀಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಎಫರ್ಟ್ ಹಾಕಿದ್ಕೋ, ಬಟ್ ಕೆಲವೊಂದು ವೀಡಿಯೋ ಎಫರ್ಟ್ ಹಾಕಿರ್ತೀವಿ, ಬಟ್ ನಾವು ಅಂದ್ಕೊಂಡಿರೋ ಥರ ಔಟ್ಕಮ್ ಬರೋದಿಲ್ವಲ್ಲ, ಆವಾಗ ಅಪ್ಲೋಡ್ ಮಾಡೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ. ಸೊ ಅದೇ ಥರನೇ ಆಗೋಯ್ತು ಒಂದು 2-3 ವೀಡಿಯೋಸು. ನಾನು ಈ ಥರ ಒಂದು ತಲೆಯಲ್ಲಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಈ ಥರನೇ ಬರುತ್ತೆ ಬಟ್ ಅದನ್ನು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿದಾಗ ಅಷ್ಟೊಂದು ಇಷ್ಟ ಆಗಲೇ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ಕೂಡ ಅದನ್ನು ಅಪ್ಲೋಡ್ ಮಾಡೋದು ಇಲ್ಲ. ಈ ಥರ ಹಾಕ್ಕೊಂಡು ಇನ್ನೂ ತುಂಬ ಥರ ಹೇರ್ ಸ್ಟೈಲ್ಸ್ ಇದ್ದಾವೆ, ಅದನ್ನು ಟ್ರೈ ಮಾಡ್ತೀನಿ. ಅಂದರೆ ಈ ವಿಡಿಯೋಸ್ ಎಲ್ಲ ಮಾಡಿ ಎಡಿಟಿಂಗ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಅಂತಲೇ ಟ್ರಿಕ್ಕಿ ಅನ್ಕೋಬೋದು, ಬಟ್ ಆದರೂ ಅಪ್ಲೋಡ್ ಮಾಡೋದಂತೂ ಬಿಡೋದಿಲ್ಲ. 2 ದಿವಸ ಮಾತ್ರ ಹಾಕೋಕ್ಕಾಗಲಿಲ್ಲ, ಯಾಕಂತಂದರೆ ಹಾಕೋ ಪರಿಸ್ಥಿತಿಲಿರಲಿಲ್ಲ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಒಂದು ಮಾತು ಕೂಡ ಲೈಕ್ ಸ್ವಲ್ಪ ಮಾತಾಡ್ಬೇಕಾದ್ರೆ ಏನಾದರೂ ಇದಾಗುತ್ತೆ, ನಾವೇನು ತೀರ ಪರ್ಸ್ನಲ್ ಹಾಕೋದು ಇಲ್ಲ. ಸ್ವಲ್ಪ ಇದು ಮಾಡಿದ್ರು ಕೂಡ ಹೆಂಗೆ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಎಸ್ಪೆಷಲಿ ರಿಲೇಟಿವ್ಸೇ ಟಾರ್ಗೆಟ್ ಮಾಡೋದು. ಅಂದರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಅವ್ರಿಗೆ ಮಾಡೋ ಕೆಲಸ ಇರುತ್ತೋ ಇಲ್ಲೋ ಗೊತ್ತೇ ಇಲ್ಲ. ಒಬ್ಬೊಬ್ರದ್ದು ಒಂದೊಂಥರ ಹಾಬೀಸ್ ಇರುತ್ತೆ. ಲೈಕ್ ಅವ್ರ ಇಷ್ಟದ ಪ್ರಕಾರ ನಾವು ಹೋಗ್ತಾ ಇರಬೇಕು. ಏನಂತಂದರೆ ಅವ್ರು ಹೇಳೋ ಥರ ಇರಬೇಕು. ಅವ್ರು ಹೇಳೋ ಥರ ಈ ಕಾಲದಲ್ಲಿ ಯಾರಿರ್ತಾರೆ, ಎಲ್ಲರೂ ಕೂಡ ಅವ್ರ ಸ್ವಂತ ಮಕ್ಕಳೇ ಕೇಳೋದಿಲ್ಲ. ಇನ್ನು ಯಾರೋ ಹಿಂಗೆ ಅಂತಂದರೆ ತಂದೆ ತಾಯಿ ಯಾರೋ ರೆಸ್ಟ್ರಿಕ್ಷನ್ ಮಾಡೋದಿಲ್ಲ. ಇನ್ನು ಮಧ್ಯದಲ್ಲಿ ಇರ್ತಾರಲ್ಲ, ಅದು ಕಡೆನೂ ಅಲ್ಲ ಇದು ಕಡೆನೂ ಅಲ್ಲ ಅಂಥವ್ರು ಜಾಸ್ತಿ ಡಬಲ್ ಗೇಮ್ ಮಾಡೋರು ಅಂತ ಹೇಳ್ಬೋದು. ಆ ಥರದವರು ತುಂಬ ಜನ ಇದ್ದಾರೆ, ಡಬಲ್ ಗೇಮ್ ಮಾಡೋರು. ಹಿಂದೆ ಒಂಥರ ಮುಂದೆ ಒಂಥರ ಇರ್ತಾರೆ. ಸೊ ಅಂದರೆ ಈ ಪ್ರಪಂಚದ ಎಲ್ಲ ಕಡೆನೂ ಇರ್ತಾರೆ. ಲೈಕ್ ವರ್ಕ್ ಪ್ಲೇಸ್, ಕಾರ್ಪೊರೇಟಲ್ಲಿ ಆಗ್ಬೋದು, ಅಥವಾ ಎಲ್ಲ ಫೀಲ್ಡಲ್ಲೂ ಇದ್ದೇ ಇರ್ತಾರೆ. ಸೊ ವಿ ಶುಡ್ ನಾಟ್ ಥಿಂಕ್ ಅಬೌಟ್ ದೆಮ್ ಅಷ್ಟೇ. ಅವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮಗೂ ಕೂಡ ಏನೋ ಬರೋದಿಲ್ಲ, ಅವರಿಗೆ ಒಂಥರ ಏನೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನಿಸುತ್ತೆ. ಈ ಥರ ಎಲ್ಲ ಗಾಸಿಪ್ಸ್ ಮಾಡೋದು, ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡೋದು ಅಂತಂದರೆ ಅವರಿಗೆಲ್ಲ ಖುಷಿ. ಅವ್ರ ತಲೆಯಲ್ಲಿ ಒಂದು ಯೋಚನೆ ಬಂದ್ಬಿಡುತ್ತೈತೆ, ನಾವೇ ಲೈಕ್ ಪ್ರಪಂಚನ ಆಳ್ತಿದ್ದೀವಿ, ನಾವೇ ಮಹಾರಾಜ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಒಂದು ಮರಕ್ಕಿಂತ ಒಂದು ದೊಡ್ಡದಿರುತ್ತೆ ಅಂತ. ನಾವೇ ಗ್ರೇಟು ಅಂತ ಯಾವುದು ಈಗೋ ಡಿಫೈನ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕಿಂತ ತುಂಬ ದೊಡ್ಡ ಸ್ಥಾನದಲ್ಲಿರೋರು ಇರ್ತಾರೆ, ಬಟ್ ಅವರು ಆ ಥರ ಬಿಹೇವ್ ಮಾಡೋದಿಲ್ಲ. ಬಟ್ ಇಲ್ಲಿ ಹತ್ತು ಕಡೆನೂ ಅಲ್ಲ ಇದು ಕಡೆನೂ ಅಲ್ಲ, ಅರ್ಧ ಇರೋರೆ ಬೇತಾಳ ಥರ ಆಡ್ತಿರ್ತಾರೆ. ನೋಡಿ, ಈ ಥರ ಕಾಣಿಸ್ತಾ ಇದೆ ಹೇರ್ ಸ್ಟೈಲು. ಆ್ಯಕ್ಚುಲಿ ನೀವು ಫ್ರೀ ಹೇರ್ಸ್ ಕೂಡ ಬಿಡ್ಬೋದು. ನಾನು ಈ ಥರ ಮಾಡಿದ್ದೆ, ಫುಲ್ ಮಾಡಿದ್ದೀನಿ, ಬಟ್ ಅಷ್ಟೊಂದು ನನಗೆ ಕಾಣಿಸಿಲ್ಲ. ಬಟ್ ಕೊನೆಯಲ್ಲಿ ಸ್ವಲ್ಪ ಕೂದಲು ಈಕ್ವಲ್ ಇಲ್ಲದೆ ಇರೋದು ಕಾರಣ ಅದು ಸ್ವಲ್ಪ ಈ ಥರ ಹಿಂಗೆ ಫುಲ್ ಮಾಡಿದ ತಕ್ಷಣ ಇದಾಗುತ್ತೆ. ನಾವು ಫ್ಲವರ್ ಡೆಕೋರೇಷನ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದೊಂದು ಮಾತ್ರ ಜಸ್ಟ್ ನಾನು ಈ ಥರ ಒಂದು ಹಾಕ್ಕೊಂಡೆ. ಲೈಕ್ ನೀವು ರೋಸ್ ಅಥವಾ ಇನ್ನೂ ಬೇರೆ ಥರ ಫ್ಲವರ್ಸ್ ಎಲ್ಲ ಬಂದಿದ್ದಾವೆ, ಆ ಥರ ಎಲ್ಲ ಡಿಸೈನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು.
ಎಸ್, ನಿಮಗೆ ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪುಲ್ ಮಾಡಿದ್ರಂತೂ ಅದು ತುಂಬ ಬ್ರಾಡಾಗಿ ಕಾಣಿಸುತ್ತೆ. ಸೊ ನಿಮ್ಗೇನಾದರೂ ಈ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.